ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಇವತ್ತು ಹೆಲ್ತ್ ಈಸ್ ವೆಲ್ತ್ ಕಾನ್ಸೆಪ್ಟಲ್ಲಿ ನಿಮಗೆ ಮನೆ ಹೆಂಗೆ ವಾಸ್ತುಶಾಸ್ತ್ರ ನೋಡ್ಕೊಂಡು ಮನೆ ಕಟ್ಟಬೇಕು ಅನ್ನೋದು ತಿಳ್ಸಕ್ಕೆ ಬಂದಿದ್ದೀನಿ. ಯಾಕಂದರೆ ಇವತ್ತು ಇಂಪಾರ್ಟೆಂಟು, ಬಿನಾ ವಾಸ್ತು ನೋಡೋದೆ ಮನೆ ಕಟ್ಟಿದ್ರೆ ಅದು ನಿಮಗೆ ಆರೋಗ್ಯ ಹೊರ್ಟೋಗುತ್ತೆ. ಆರೋಗ್ಯ ಇಂಪಾರ್ಟೆಂಟು. ಆದ ಕಾರಣ ನಾನು ಎಲ್ಲ ವೀಡಿಯೋಸು ಒಂದು 10 ನಿಮಿಷ ಮಾಡ್ತಾಯಿದ್ದೀನಿ. ಎಲ್ಲದರಲ್ಲೂ ಒಂದೊಂದು ಟಿಪ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ತಿಳ್ಸಕ್ಕೆ ಬಂದಿರೋದು ಮೈನ್ ಇಂಪಾರ್ಟೆಂಟು ಇದು ಟಾಪಿಕ್ಕು. ಕೆಲವರು ಮನೆಯಲ್ಲಿ ಕ್ಯಾಶ್ ಕೌಂಟರು ಕರೆಕ್ಟ್ ಲೊಕೇಶನ್ ಇಕ್ಕಲ್ಲ, ವಾಸ್ತು ನೋಡಿ ಇಕ್ಕಲ್ಲ. ಓಕೆನಾ? ಎಲ್ಲೋ ಇಕ್ತಾರೆ, ರಾಂಗ್ ಡೈರೆಕ್ಷನ್ ಇಕ್ತಾರೆ. ಆದ ಕಾರಣ ಅಲ್ಲಿ ಕ್ಯಾಶು ನಿಲ್ಲಲ್ಲ, ಕ್ಯಾಶ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಟೆನ್ಷನ್ಸ್ ಆಗುತ್ತೆ, ಯೋಚನೆ ಆಗುತ್ತೆ, ಆರೋಗ್ಯ ಹೊಟ್ಟೋಗುತ್ತೆ. ಆಮೇಲೆ ಹಾಸ್ಪಿಟ್ಲ್ಗೂ ಹೋಗೋಕ್ಕೂ ಕಾಸಿರಲ್ಲ, ಹಾಸ್ಪಿಟ್ಲ್ಗೂ ಬಿಲ್ ಕೊಡೋಕ್ಕೂ ಕಾಸಿರಲ್ಲ, ಹೆಲ್ತ್ ಹಂಗೆ ಹೋಗ್ಬಿಡುತ್ತೆ. ಆದ ಕಾರಣ ಕರೆಕ್ಟ್ ಡೈರೆಕ್ಷನಲ್ಲಿ ಕರೆಕ್ಟ್ ಲೊಕೇಶನಲ್ಲಿ ಕ್ಯಾಶ್ ಬಾಕ್ಸ್ ಸಿಕ್ಕಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್ ಅನ್ನೋ ಕಾನ್ಸೆಪ್ಟು. ಅದರಿಂದನೇ ನಾವು ಜಟಾಯುವಿಂಗ್ ವಾಸ್ತುಶಾಸ್ತ್ರದಿಂದ ಕಾನ್ಸೆಪ್ಟಲ್ಲಿ ನಾವು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು 10 ನಿಮಿಷ ನೀವು ಸ್ಪೇರ್ ಮಾಡಿ ಕೇಳಿದ್ರೆ ನಿಮಗೆ ಮನೆಯಲ್ಲಿ ಕ್ಯಾಶು ಬರುತ್ತೆ. ಓಕೆನಾ? ಪರ್ಸಲ್ಲಿ ತೊಗೊಂಬರ್ತೀರ. ಕೆಲವ್ರು ಪರ್ಸ್ ಇಟ್ಕೊಳ್ತಾರೆ, ಕೆಲವು ಪರ್ಸ್ ಇಟ್ಕೊಂಡಿರಲ್ಲ. ನಾವೇನಂತೀವಿ, ಒಂದು ಪರ್ಸ್ ಇಟ್ಕೊಬೇಕು, ದುಡ್ಡಿಗೆ ಬೆಲೆ ಕೊಡಬೇಕು, ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು. ಎಲ್ಲೆಲ್ಲೋ ಪ್ಯಾಕೆಟಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಬಾರ್ದು. ಒಂದು ಬ್ಯಾಗು, ಒಂದು ಪರ್ಸು, ಲೆದರ್ ಪರ್ಸ್ ಇಟ್ಕೊಂಡು ಅದ್ರಲ್ಲಿ ಒಳಗಡೆ ಇಟ್ಕೊಂಡು ರೆಸ್ಪೆಕ್ಟಾಗಿ ತೊಗೊಂಬಂದು ಮನೆಯಲ್ಲಿ ಟೀಪಾಯ್ ಮೇಲೆ, ಮಂಚದ ಮೇಲೆ ಎಲ್ಲೆಲ್ಲೋ ಇಕ್ಬಿಡೋದಲ್ಲ ಕ್ಯಾಶು. ಒಂದು ರೆಸ್ಪೆಕ್ಟಾಗಿ ಒಂದು ಕ್ಯಾಶ್ ಕೌಂಟ್ರ್ ಇಕ್ಬೇಕು, ಅಲ್ಲಿ ದುಡ್ಡು ಇಕ್ಬೇಕು. ಇಲ್ಲ ದೇವ್ರ ಕೊನೆಯಲ್ಲಿ ದುಡ್ಡು ಇಕ್ಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಇಷ್ಟ ಬಂದ ಜಾಗದಲ್ಲೆಲ್ಲ ಕ್ಯಾಶ್ ಇಕ್ಬಾರ್ದು. ಹಂಗೆ ಇಕ್ಕಿದ್ರೆ ಕ್ಯಾಶಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಕ್ಯಾಶು ಸೇರಲ್ಲ. ಅರ್ಥ ಮಾಡ್ಕೊಬೇಕು. ಜನಗಳಿಗೆ ಅರ್ಥನೇ ಆಗಲ್ಲ. ಇಷ್ಟ ಬಂದಂಗೆ ಕ್ಯಾಶು ಪ್ಯಾಕೆಟಲ್ಲಿ ಇಟ್ಕೊಳೋದು, ಫ್ರಂಟ್ ಪ್ಯಾಕೆಟು, ಬ್ಯಾಕ್ ಪ್ಯಾಕೆಟು, ಸೈಡ್ ಪ್ಯಾಕೆಟ್ ಇಟ್ಕೊಳೋದು, ಹಂಗೆ ಬಂದು ಪ್ಯಾಂಟು ಶರ್ಟು ತಗ್ಲಾಕ್ಬಿಟ್ಟು ಮಲ್ಕೊಂಬಿಡೋದು. ಹಂಗೆಲ್ಲ ಮಾಡಬಾರ್ದು. ಎಷ್ಟು ದುಡ್ಡಿದೆಯೋ ತಗೊಂಡು ಕ್ಯಾಶ್ ಕೌಂಟ್ರ್ ಅನ್ನೋದೊಂದು ಮಾಡಬೇಕು. ಇವತ್ತು ಕ್ಯಾಶ್ ಕೌಂಟ್ರು ಎಲ್ಲಿರಬೇಕು, ಯಾವ ಮೂಲೆಯಲ್ಲಿ ಇರಬೇಕು, ಯಾವ ದಿಕ್ಕಲ್ಲಿರಬೇಕು ನಾನು ನೀವು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕ್ಯಾಶ್ ಕೌಂಟ್ರ್ ಬಗ್ಗೆ ಫುಲ್ ಐಡಿಯಾ ಬರುತ್ತೆ. ಅದು ಪ್ಲ್ಯಾನ್ ಮಾಡಿಕೊಂಡು ನೀವು ಕ್ಯಾಶ್ ಕೌಂಟ್ರನ್ನ ಮನೇಲಿ ಇಕ್ಕಿ. ಅದು ಇಂಪಾರ್ಟೆಂಟು. ಇದು ಎಷ್ಟು ಇಂಪಾರ್ಟೆಂಟ್ ವಿಡಿಯೋ ಅಂದರೆ, ನಾವು ಏನೇನು ಇಂಪಾರ್ಟೆಂಟು ಅದು ಒಂದು 5-6 ವೀಡಿಯೋಸಲ್ಲಿ ಸ್ಟಾರ್ಟಿಂಗ್ ಹೇಳ್ಕೊಂಬಂದಿದ್ದೀವಿ. ಎಲ್ಲ ಮನೇಲಿ 95% ಏನು ಮಿಸ್ಟೇಕ್ ಮಾಡ್ತಾರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಫಸ್ಟು 95% ಮಿಸ್ಟೇಕ್ ಮಾಡೋದು ಈಶಾನ್ಯ ಮೂಲೆಯಲ್ಲಿ ಕಾರ್ ಪಾರ್ಕಿಂಗ್, ಅದ್ರ ಬಗ್ಗೆ ನಾನು ಫಸ್ಟ್ ವೀಡಿಯೋಲಿ ಮಾತಾಡಿದೆ. ಆಮೇಲೆ ಕಿಚನಲ್ಲಿ ಯುಟಿಲಿಟಿ, ಅದ್ರ ಬಗ್ಗೆನೂ ಮಾತಾಡಿದೆ. ಸೆಕೆಂಡಲ್ಲಿ ಮೈನ್ ಡೋರ್ಸು, 4 ದಿಕ್ಕಲ್ಲೂ ಉಚ್ಚ ಸ್ಥಾನಗಳಿರುತ್ತೆ. ಕೆಲವ್ರಿಗೆ ಅದು ಗೊತ್ತಿಲ್ಲ. ಬರೀ 2 ದಿಕ್ಕಲ್ಲಿ ಉತ್ತರ ಪೂರ್ವದಲ್ಲಿ ಇದೆ ಅನ್ಕೊಂತಾರೆ. ತಪ್ಪು. ದಕ್ಷಿಣ ಪಶ್ಚಿಮದಲ್ಲೂ ಉಚ್ಚ ಸ್ಥಾನಗಳಿದೆ. 4 ಡೈರೆಕ್ಷನ್ ದೇವರು ಕೊಟ್ಟ ಮೇಲೆ 4 ಡೈರೆಕ್ಷನಲ್ಲೂ ಉಚ್ಚ ಸ್ಥಾನ ಡೋರ್ಗಳು, ಅದ್ರ ಬಗ್ಗೆ ನಾನು ಮಾತಾಡಿದೆ. 4ನೇ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಮಾತಾಡಿದೆ. ಯಾವುದ್ರ ಬಗ್ಗೆ? ಮನೆ ಒಳಗಡೆ ಹೆಂಗಿರ್ಬೇಕು, ನಿಮಗೆ ಮನೆ ಒಳಗಡೆ ಹೆಂಗಿರ್ಬೇಕು, ಯಾವ ಮೂಲೆಯಲ್ಲಿ ಏನಿರಬೇಕು, ಯಾವ ಕಾರ್ನರ್ಲ್ಲಿ ಏನಿರಬೇಕು, ಲಿವಿಂಗ್ ಏರಿಯಾ ಈಶಾನ್ಯಲ್ಲಿ ಬರಬೇಕು, ಆಗ್ನೇಯದಲ್ಲಿ ಕಿಚನ್ ಬರಬೇಕು, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು, ವಾಯು ಕೋರ್ನಲ್ಲಿ ಟಾಯ್ಲೆಟ್ ಬರಬೇಕು. ಯಾಕೆ ಅಂದ್ಬಿಟ್ಟು ಎಲ್ಲ ತಿಳಿಸಿದೆ. ಏನು ರೀಸನ್ನು ತಿಳಿಸಿದೆ 4ನೇ ವಿಡಿಯೋದಲ್ಲಿ. ಹಂಗೆ ಒಂದೊಂದು ವಿಡಿಯೋಲಿ ಇಂಪಾರ್ಟೆಂಟು. ಜನ 95% ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ಕೊಂಬರ್ತೀವಿ. ಯಾಕಂದರೆ ನಾವು ಸಾವಿರಾರು ಮನೆ ನೋಡಿರ್ತೀವಿ. ಸಾವಿರಾರು ಮನೆಯಲ್ಲಿ ಇದೇ ಟೈಮ್ ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ನಾವು ವಾಸ್ತುವ್ರು ಏನಂತೀವಿ, ನಮ್ಮ ಅನ್ಸಿರೋದು ಕರೆಕ್ಟಾಗಿ ಹಿಂಗೆ ಮಾಡಿ ಧರ್ಮಕ್ಕೆ ಅಂದ್ಬಿಟ್ಟು ಹೇಳ್ತೀವಿ. ಮಾಡೋದು ಬಿಡೋದು ಅವ್ರು ಬಿಟ್ಟಿರೋದು. ಓಕೆನಾ? ನಾವು ಒಂದು ವಿದ್ಯೆ ಕಲ್ತಿರ್ತೀವಿ, ಆ ವಿದ್ಯೆನ ನಾವು ಮನೇಲಿ ಇಟ್ಕೊಂಡು ಸುಮ್ಮನೆ ಕೂತ್ರೆ ವೇಸ್ಟ್ ಆಗತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಜನಗಳಿಗೆ ತಿಳ್ಸೋಕ್ಕೆ ಒಂದು ಚಾನೆಲ್ ಮೂಲಕ, ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಬಂದು ನಿಮಗೆ ತಿಳಿಸ್ತೀವಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ತು ಚೆನ್ನಾಗಿರುತ್ತೆ. ದಟ್ ಈಸ್ ಹೆಲ್ತ್ ಈಸ್ ವೆಲ್ತ್. ಆರೋಗ್ಯನ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ದುಡ್ಡು ಮಾಡಿ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಹೋಗಿ ಹಾಸ್ಪಿಟಲ್ ಬಿಲ್ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ 1 ಲಕ್ಷ ಅನ್ ಮಾಡ್ತಾನೆ, 70,000 ಹಾಸ್ಪಿಟಲ್ ಕಟ್ಟಿ 30,000 ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಏನಂತೀವಿ, ಆರೋಗ್ಯನ ನೋಡ್ಕೊಳ್ಳಿ, ಹೆಲ್ತು ನೋಡ್ಕೊಳ್ಳಿ. ಹೆಲ್ತ್ ಈಸ್ ವೆಲ್ತು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ವೀಡಿಯೋಸ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಕ್ಯಾಶ್ ಕೌಂಟರು ಇಂಪಾರ್ಟೆಂಟು. ಆಮೇಲೆ 10 ನಿಮಿಷದಲ್ಲಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೂಜಾ ರೂಮ್ ಬಗ್ಗೆ ತಿಳಿಸ್ತೀನಿ. ಪೂಜಾ ರೂಮ್ ಯಾಕೆ ಇಂಪಾರ್ಟೆಂಟು, ಪೂಜಾ ರೂಮಿಂದ ಏನು ಇಂಪಾರ್ಟೆಂಟ್, ಅದೆಲ್ಲ ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ. ಒಂದೊಂದು ವೀಡಿಯೋಲಿ ಒಂದೊಂದು ಮಾತಾಡೋಣ. ಒಂದು ಕನ್ಫ್ಯೂಸ್ ಆಗೋದು ಬೇಡ. ಎಲ್ಲ ಮಾತಾಡ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಇವತ್ತು ನಾನು ಕ್ಯಾಶ್ ಕೌಂಟ್ರು ಎಲ್ಲಿ ಬರಬೇಕು, ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಯಾವ ಕಾರ್ನಲ್ಲಿ ಬರಬೇಕು ತಿಳಿಸ್ಕೊಡ್ತೀನಿ. ಸ್ಕೆಚ್ ಹಾಕ್ತೀನಿ. ಆ ಸ್ಕೆಚ್ಚಿಂದ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ನೋಡ್ಕೊಳ್ಳಿ. ಓಕೆನಾ? ಕ್ಲೀನಾಗಿ ನೋಡ್ಕೊಳ್ಳಿ. ಡೌಟ್ ಇದ್ದರೆ ನನ್ನ ಫೋನ್ಗೆ ಫೋನ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇವಾಗ ನಾನು ನಿಮಗೆ ಇಲ್ಲಿ ಸ್ಕೆಚ್ ಹಾಕ್ತೀನಿ, ನೋಡ್ಕೊಳ್ಳಿ.
ನೀವು ಮನೇನ 4 ಭಾಗ ಮಾಡ್ಕೊಬೇಕು. ಇದು ಈಸ್ಟು, ವೆಸ್ಟು, ಪೂರ್ವ ಪಶ್ಚಿಮ, ಓಕೆನಾ. ಇದು ನಾರ್ತು, ಸೌತು, ಓಕೆನಾ. ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು. ನಾನು ಎಲ್ಲ ವಿಡಿಯೋಲು ಬರೆದು ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗಬೇಕು ಕಾನ್ಸೆಪ್ಟು. ಕೆಲವ್ರಿಗೆ ಏನಾಗತ್ತಂದರೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ನಿಮಗೆ ಕ್ಲೀನಾಗಿ ಅರ್ಥ ಆಗಬೇಕು, ಆದ ಕಾರಣ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನ ಮನೇನ 4 ಭಾಗ ಮಾಡ್ಕೊಬೇಕು. ಮನೆ 4 ಭಾಗ ಆಯಿತು. ಇವಾಗ ನಿಮ್ಗೆ ಗೊತ್ತಾಯಿತು ಇದು ಈಶಾನ್ಯ, ಓಕೆನಾ. ಈಶಾನ್ಯ ಅಂದರೆ ನೀರು, ವಾಟರ್. ಇದು ಸೌತ್ ಈಸ್ಟು, ಆಗ್ನೇಯ ಫೈರ್. ಇದು ನೈಋತ್ಯ, ಇದು ಅರ್ತ್. ಇದು ವಾಯು, ಏರು. ಇದು ಇಂಪಾರ್ಟೆಂಟ್, ಎಲ್ಲದರಲ್ಲೂ ಬರೆದು ತೋರಿಸ್ಬೇಕು, ಆವಾಗ ಅರ್ಥ ಆಗೋದು. ಇವಾಗ ಕ್ಯಾಶ್ ಕೌಂಟ್ರು ಎಲ್ಲಿ ಬರಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತಲ್ಲ, ಇಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಓಕೆನಾ. ನೈಋತ್ಯ ಕೊನೆಯಲ್ಲಿ ಉತ್ತರ ನೋಡಿಕೊಂಡು ಈ ದಿಕ್ಕಲ್ಲಿ ನೀವು ಕ್ಯಾಶ್ ಕೌಂಟರ್ ಇಕ್ಬೇಕು. ನೋಡಿ, ಇದು ಉತ್ತರ ಫೇಸ್ ಮಾಡಬೇಕು, ಬೀರು ಎಲ್ಲಾನ ಈ ಕಡೆ ಇಕ್ಬೇಕು. ನೀವು ಉತ್ತರ ನೋಡೋ ಕಡೆ ಈ ಲೈನಲ್ಲಿ ಎಲ್ಲಾನ ನೀವು ಕ್ಯಾಶ್ ಕೌಂಟರ್ ಇಕ್ಬೇಕು. ಇವಾಗ ಬೆಡ್ ಇಲ್ಲಿ ಇಕ್ಕಿದ್ರೆ ಇಲ್ಲಿ, ಬೆಡ್ ಈ ಕಡೆ ಇಕ್ಕಿದ್ರೆ ಇಲ್ಲಿ ಇಕ್ಬೇಕು. ಈ ಬೇಕು ನಿಮ್ ಬೀರು. ಇದು ಉತ್ತರ, ಬೀರು ಬಂದು ಉತ್ತರನ ನೋಡ್ಬೇಕು. ಉತ್ತರನ ನೋಡಿದ್ರೆ ಕುಬೇರ ಬರೋದು ಉತ್ತರ ಮಧ್ಯದಿಂದ. ಕುಬೇರ ಬಂದು ಸುಮ್ಮನೆ ಹಂಗೆ ಡೈರೆಕ್ಟ್ ಲಕ್ಷ್ಮಣ ಕರ್ಕೊಂಡ್ ಬರ್ತಾರೆ. ಉತ್ತರದಲ್ಲಿದ್ರೆ ನಿಮ್ ಬೀರು ಒಂದು 10,000 ಬಂದ್ರೆ ದುಡ್ಡು ಒಂದು 8,000 7,000 ಉಳಿತದೆ, ಎಲ್ಲ ಖರ್ಚಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ಪೂರ್ವಕ್ಕೆ ಇಕ್ತಾರೆ ಬೀರು, ಈ ಕಡೆ ನೋಡೋ ತರ ಇಕ್ತಾರೆ. ಹಂಗೆ ಇಕ್ಕಿದ್ರೆ ಬರೋ ದುಡ್ಡೆಲ್ಲ ಹೋಗ್ಬಿಡತ್ತೆ. ಉತ್ತರಕ್ಕೆ ಇಕ್ಬೇಕು. ಅದಕ್ಕೆ ಈ ಮೂಲೆನ ಕುಬೇರನ್ ಮೂಲೆ ಅಂತಾರೆ. ಕುಬೇರನ್ ಮೂಲೆ ಅಲ್ಲ, ಅದು ನೈಋತ್ಯ ಮೂಲೆ. ಏನಕ್ಕೆ ಕುಬೇರನ್ ಮೂಲೆ ಅಂತಾರಂದ್ರೆ, ಅಲ್ಲಿ ನೀವು ಮಲಗೋ ಜಾಗದಲ್ಲಿ ಕುಬೇರನ್ ದಿಕ್ಕು ಉತ್ತರ ನೋಡ್ಕೊಂಡು ಅಲ್ಲಿ ದುಡ್ಡು ಇಕ್ತೀರಾ. ದುಡ್ಡು ಅಂದ್ರೆ ಕುಬೇರ, ಅದಕ್ಕೆ ಅದು ಕುಬೇರನ್ ಮೂಲೆ ಅನ್ನೋದು. ಅಲ್ಲಿ ದುಡ್ಡು ಇಕ್ಕೋ ಕಾರಣ, ಬೀರು ಇಕ್ಕೋ ಕಾರಣ ಕುಬೇರನ್ ಮೂಲೆ ಅನ್ನೋದು. ಅದು ಕುಬೇರನ್ ಮೂಲೆ ಅಲ್ಲ. ಕುಬೇರನ್ ಮೂಲೆ ಉತ್ತರ ಮಧ್ಯದಲ್ಲಿ ಕುಬೇರನ್ ದಿಕ್ಕು, ಇದು ನೈಋತ್ಯ ದಿಕ್ಕು. ಅಲ್ಲಿ ಕ್ಯಾಶ್ ಕೌಂಟ್ರು ಇಕ್ಕೋದಿಂದ ಕ್ಯಾಶ್ ಬಂದು ಕುಬೇರ ಸಂಬಂಧಪಟ್ಟಿರೋದ್ರಿಂದ ಅದು ಕುಬೇರನ್ ಮೂಲೆ. ಉತ್ತರಕ್ಕೆ ಇಕ್ತೀವಿ ಅಂದ್ಬಿಟ್ಟು ಅಲ್ಲಿ ದುಡ್ಡು ಇಕ್ತೀವಿ ಅಂದ್ಬಿಟ್ಟು ಕುಬೇರನ್ ಮೂಲೆ ಅನ್ನೋದು. ಜನಗಳಿಗೆ ಏನೂ ಗೊತ್ತಿಲ್ಲ, ಕುಬೇರನ್ ಮೂಲೆ ಅನ್ನೋದು. ಏನು ಕುಬೇರನ್ ಮೂಲೆ ಅಂತಾರೆ ಗೊತ್ತು ಮಾಡ್ಕೊಳ್ಳಿ. ಅದು ನೈಋತ್ಯ ಮೂಲೆ. ನೈಋತ್ಯ ಮೂಲೆನ ಹೋಗಿ ಯಾಕೆ ಕುಬೇರನ್ ಮೂಲೆ ಕರೀತಾರೆ? ಅಲ್ಲಿ ಕ್ಯಾಶ್ ಕೌಂಟ್ರ್ ಇಕ್ತಾರೆ. ಕ್ಯಾಶ್ ಕೌಂಟ್ರು ಉತ್ತರ ನೋಡ್ಕೊಂಡು ಇಕ್ಬೇಕು. ಬೀರು ಹಿಂಗ್ಲಿ ಇಕ್ಬೇಕು, ಉತ್ತರ ನೋಡಬೇಕು. ಹೆಂಗಂಗ ನೋಡೋ ಥರ ಇಟ್ಬಿಟ್ರೆ ದುಡ್ಡು ಸೇರಲ್ಲ, ಹೋಗ್ಬಿಡುತ್ತೆ. ಆದ ಕಾರಣ ಈ ಮಾಸ್ಟರ್ ಬೆಡ್ರೂಮ್ ನೈಋತ್ಯದಲ್ಲಿ ನೀವು ಇಲ್ಲಿ ಕ್ಯಾಶ್ ಇಕ್ಬೇಕು. ಉತ್ತರ ನೋಡ್ಕೊಂಡು ಇಕ್ಕಿದ್ರೆ ದುಡ್ಡು ಬರುತ್ತೆ, ಖರ್ಚಾಗತ್ತೆ. ದುಡ್ಡು ಕ್ಯಾಶ್ ಎತ್ತಿ ತಿರ್ಗಾ ಎತ್ತಿ ಹಂಗ ಇತ್ತಾ ಇರಿ. ಆಮೇಲೆ ಪೂಜೆ ಮಾಡುವ ಅಗರಬತ್ತಿನ ಅದಕ್ಕೆ ಇದು ಮಾಡಿ ಪೂಜೆ ಮಾಡಿ. ಆವಾಗ ಒಂದು ಕ್ಯಾಶ್ಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗತ್ತೆ. ಅಲ್ಲಿ ದುಡ್ಡು ಸೇರತ್ತೆ, ತಿರ್ಗಾ ಖರ್ಚಾಗತ್ತೆ, ಉಳಿಬೇಕು. ಒಂದು 10,000 ಅಂದ್ರೆ ಒಂದು 3,000 ಉಳಿದ್ರೆ, ಉಳಿತಾಯ ಆದ್ರೆ ಖುಷಿ ಆಗತ್ತಲ್ವಾ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ. ಇಲ್ಲ 10,000ದಲ್ಲಿ ಒಂದು 6,000 ಖರ್ಚಾಗಿ ಒಂದು 4,000 ಉಳಿತಾಯ ಆದ್ರೆ ಖುಷಿ ಆಗತ್ತಲ್ವಾ. ಅದು ಮಾಡಬೇಕು ನಾವು. ಅದಕ್ಕೆ ಅಲ್ಲಿ ಕುಬೇರನ್ ಮೂಲೆ ಅನ್ನೋದು ಕಾರಣ ಅಲ್ಲಿ ಕ್ಯಾಶ್ ಇಕ್ಕೋದಿಂದ ಉತ್ತರ ದಿಕ್ಕು ನೋಡೋ ಥರ. ಉತ್ತರದಿಂದ ಕುಬೇರ ಬರ್ತಾರೆ. ಕುಬೇರ ಒಂಟಿ ಬರಲ್ಲ, ಲಕ್ಷ್ಮಿ ಕರ್ಕೊಂಡು ಬರೋದ್ರಿಂದ ದುಡ್ಡು ಬರುತ್ತೆ. ಇದು ಕೇಳಬೇಕು. ಹೇಳಿದ್ರೆ ಕೆಲವರು ಕೇಳಲ್ಲ, ಇಷ್ಟ ಬಂದಂಗೆ ಬೀರುಗಳಿಗೆ ಬಿಡೋದು. ದುಡ್ಡು ಸೇರಲ್ಲ ಸರ್, ದುಡ್ಡಿರಲ್ಲ ಅಂದರೆ ನೀವು ಮಾಡೋ ಮಿಸ್ಟೇಕು ನೀವು ಅನುಭವಿಸ್ಬೇಕು. ಕರ್ಮದಲ್ಲಿ ಒಳ್ಳೆ ಕರ್ಮ ಇರುತ್ತೆ, ಕೆಟ್ಟ ಕರ್ಮ ಇರುತ್ತೆ. ಕರ್ಮ ಅಂದರೆ ಡ್ಯೂಟಿ, ಓಕೆನಾ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ದಿಕ್ಕಲ್ಲಿ ಬೀರು ಇಕ್ಕಿ ಕ್ಯಾಶ್ ಕೌಂಟ್ರ್ ಇಕ್ಕಿದೆ ದುಡ್ಡು ಬಂದು ಕುಬೇರನ ಜೊತೆ ಲಕ್ಷ್ಮಿ ಬಂದು ಸೇರತ್ತೆ, ನೆಮ್ಮದಿಯಾಗಿರುತ್ತೆ ಜೀವನ, ಓಕೆನಾ. ಆ ದುಡ್ಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಟೆನ್ಷನ್ಸ್ ಇರಲ್ಲ. ದುಡ್ಡಿಲ್ಲ ಅಂದರೆ ಯೋಚನೆ ಮಾಡಿ ಸ್ಟ್ರೆಸ್ ಆಗಿ ಟೆನ್ಷನ್ಸ್ ಆಗಿ ಆರೋಗ್ಯ ಹೊಟ್ಟೋಗುತ್ತೆ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋಕ್ಕೂ ಕಾಸಿರಲ್ಲ, ಮೆಡಿಸಿನ್ಗೂ ಕಾಸಿರಲ್ಲ, ಯಾರನ್ನ ಕೇಳೋಕ್ಕೂ ಆಗಲ್ಲ, ಹಂಗೆ ಎಲ್ತ್ ಹೋಗ್ಬಿಡುತ್ತೆ. ಈ ಪ್ರಾಬ್ಲಮ್ಸು ಆಗಬಾರ್ದು. ಅದರಿಂದ ವಾಸ್ತುಶಾಸ್ತ್ರ ನೋಡಿದ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್ ಕಾನ್ಸೆಪ್ಟಲ್ಲಿ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಕ್ಯಾಶ್ ಕೌಂಟ್ರ್ ಬಗ್ಗೆ. ಈ ನಾಲೆಡ್ಜು ನಿಮ್ಗೆ ಅರ್ಥ ಆಗಿದ್ದರೆ
ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ಡೌಟ್ಸ್ ಇದ್ದರೆ ಅಲ್ಲಿ ನಂಬರು ಬರೆದಿದ್ದೀನಿ ಹಿಂದೆ, ಈ ನಂಬರ್ಗೆ ನನಗೆ ಫೋನ್ ಮಾಡಿ. ಓಕೆನಾ? ನೋಡಿ, ಓಕೆನಾ? ನಂಬರ್ ಫೋನ್ ಮಾಡಿ, ನಿಮ್ಗೇನೋ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೀನಿ. ಇವತ್ತಿಗೆ ಇಷ್ಟು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋಣ, ಪೂಜಾ ರೂಮ್ ಬಗ್ಗೆ. ಥ್ಯಾಂಕ್ ಯು.